ಈಗ ರಂಗಪ್ಪ ಅವರು ಚಿಕ್ಕಮಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರಂಗಪ್ಪ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ನಿಮ್ಮ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 10/3/79. 10/3/1979. ಸಮಯ? ಮೇಡಮ್ ಸಮಯ ಗೊತ್ತಿಲ್ಲ ಮೇಡಮ್. ಸರಿ, ಏನ್ ಪ್ರಶ್ನೆ ಇತ್ತು? ಮೇಡಮ್ ಏನೇ ಮಾಡಿದ್ರು ಕೈ ಎತ್ತಲ್ಲ ಬಾಯಿ ಎತ್ತಲ್ಲ ಆ ರೀತಿ ಆಗಿದೆ. ಏನ್ ಮಾಡಿದ್ರು ನನಗೆ ಮೋಸ ಆಗುತ್ತೆ. ಸರಿ, ಶಾಸ್ತ್ರಿಗಳಿದ್ರೆ ಮಾತಾಡಿ. ರಂಗಪ್ಪ ಅವರೇ ನಮಸ್ಕಾರ. ನಮಸ್ತೆ ಸ್ವಾಮೀಜಿ. ನಮಸ್ಕಾರ. ನಿಮ್ಮ ಗೊತ್ತಾಯ್ತು ಪಾಪ, ನಿಮಗೆ ಏನು ಕೆಲಸ ಕೈ ಹಾಕಿದ್ರು ನಿಮಗೆ ಆಗ್ತಾ ಇಲ್ಲ, ಇದಕ್ಕೇನಪ್ಪ ಮಾಡೋದು ಅಂತ ನಿಮ್ಮ ಪ್ರಶ್ನೆ ಅಲ್ವಾ? ನೋಡಿ, ಈ ರೀತಿ ಕಷ್ಟವಾದದ್ದನ್ನು, ದುರ್ಗಮವಾದದ್ದನ್ನು ಸಾಧಿಸಬೇಕು, ನಾವು ಗೆಲುವನ್ನು ಹೊಂದಬೇಕು ಅಂತಂದರೆ ಎರಡು ಸಾಧ್ಯತೆಗಳಿದ್ದಾವೆ. ಎರಡು ರೀತಿಯ ಪ್ರಯತ್ನವನ್ನು ಮಾಡಬೇಕು ಅಂತ. ಒಂದು, ನಾವು ಪ್ರಯತ್ನವನ್ನು ಮಾಡಬೇಕು. ಅದು ನೀವು ಮಾಡ್ತಾ ಇದ್ದೀರಾ ಪಾಪ, ಯಾಕೆಂದರೆ ನಿಮ್ಮ ಮಾತಿನಲ್ಲಿ ಗೊತ್ತಾಗುತ್ತೆ ಪ್ರಯತ್ನ ಮಾಡ್ತಾ ಇದ್ದೀನಿ, ಅದಕ್ಕೆ ಅದು ಫಲ ಸಿಗ್ತಾ ಇಲ್ಲ ಅಂತ. ಎರಡನೇದು, ದೈವ ಸಹಾಯ ತುಂಬ ಅವಶ್ಯಕವಾಗಬೇಕು. ದೈವ ಸಹಾಯ ಇಲ್ಲದೆ ನಾವು ಏನೂ ಆಗೋದಿಲ್ಲ. ಹೀಗಾಗಿ ದೈವದ ಮೊರೆ ಹೋಗಬೇಕು. ಅದು ಹೇಗೆ ಅಂದರೆ, ನಿಮಗೆ ನೋಡಿ, ದುರ್ಗಾ ಸಪ್ತಶತಿ ಪಾರಾಯಣ ತುಂಬ ಸಹಾಯವಾಗುತ್ತೆ. ದುರ್ಘಟಹಾರಿ ಅಂತ ದುರ್ಗಮವಾದದ್ದನ್ನು ಸುಲಭ ಮಾಡಿಕೊಡ್ತಕ್ಕಂಥವಳು. ನಿಮ್ಮದು ಈ ನೀವು ಡೇಟ್ ಆಫ್ ಬರ್ತ್ ಹೇಳಿದ ಪ್ರಕಾರ ಅದು ಪುಷ್ಯ ನಕ್ಷತ್ರ, ಕರ್ಕಟಕ ರಾಶಿ ಸೂಚಿಸುತ್ತೆ. ಚಂದ್ರನಿಗೆ ಗೌರ್ಯಾಮ್ ಅಂತ ಹೇಳಿದೆ. ಹೀಗಾಗಿ ಅಲ್ಲಿ ಲಲಿತಾ ಆರಾಧನೆ, ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿಸಿ ಶತಸಿದ್ಧವಾಗಿ ಎಂಥ ಕಠಿಣವಾದದ್ದನ್ನು ದಾಟ್ತೀರ ಸುಲಭವಾಗಿ. ಶ್ರದ್ಧೆಯಿಂದ, ನಂಬಿಕೆಯಿಂದ ಮಾಡಿ, ತುಂಬ ನಂಬಿಕೆಯಿಂದ. ನಾನು ನಂಬರು ನಚ್ಚರು ನಂಬಿ ಕರೆದರೆ ಓಯನ್ನನೇ ಶಿವನು ಅಂತಾರೆ ಬಸವಣ್ಣವರು. ಹಾಗೆ ನಂಬಬೇಕು ಅಂದರೆ ಆ ರೀತಿಯಲ್ಲಿ ನಂಬಬೇಕು. ಹಾಗೆ ನೀವು ಸಪ್ತಶತಿ ಪಾರಾಯಣ ಮಾಡಿಸಿ, ತುಂಬ 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 ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ನಮಗೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಈಗ ಶಾಸ್ತ್ರಿಗಳೇ, ಮುಂದಿನ ತುಲಾ, ವೃಶ್ಚಿಕ ಹಾಗೆ ಧನಸ್ಸು ರಾಶಿಗಳ ಬಗ್ಗೆ ಗಮನಿಸೋಣ. ತುಲಾ ರಾಶಿಯವರನ್ನ ಈ ವಾರ ಹೇಗಿದೆ, ತುಲಾ ರಾಶಿಯವರಿಗೆ ಹೇಗಿರ್ತದೆ ಅಂತಕ್ಕಂಥದ್ದು ನೋಡಿ. ವಾರದ ಆದಿಯಲ್ಲೇ ವಸ್ತು ನಷ್ಟತೆ ಅಂಥದ್ದೊಂದು ಸೂಚಿಸ್ತಾ ಇದೆ. ಮಂಗಳವಾರದ ಮಟ್ಟಿಗೆ ಅಂಥದ್ದೊಂದು ಸಾಧ್ಯತೆ. ವಾರದ ಆದಿಯಲ್ಲಿ ನಿಮಗೆ ಸೋಮವಾರ ಮತ್ತು ಮಂಗಳವಾರ 2 ದಿನ ಏನಾಗುತ್ತಪ್ಪ ಅಂದರೆ, ಸೋಮವಾರದಲ್ಲಿ ಆ ವಸ್ತು ನಷ್ಟತೆ, ಮಂಗಳವಾರ ದಿವಸ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯ ಸೂಚಿಸ್ತಾ ಇದೆ. ತುಲಾ ರಾಶಿಯವರಿಗೆ ಸ್ವಲ್ಪ ಬೌದ್ಧಿಕ ಘರ್ಷಣೆಗಳು, ಗಂಡ ಹೆಂಡತಿ ಇಬ್ಬರು ಜಾಣ್ರೆ, ಇಬ್ಬರು ಕೆಲಸಕ್ಕೆ ಹೋಗೋರಿಗೆ, ಆದರೆ ಆಲೋಚನೆಗಳ ವ್ಯತ್ಯಾಸ ಮಾಡಿಕೊಂಡಾಗ ಭಿನ್ನಾಭಿಪ್ರಾಯಗಳು, ಅದು ರಾಡಿ ಆಗಿಬಿಡುತ್ತೆ. ಅಂಥದ್ದೊಂದು ಲಕ್ಷಣ ವಾರದ ಆದಿಯಲ್ಲಿ. ಸ್ವಲ್ಪ ಹುಷಾರಾಗಿರಿ. ಆದರೆ ಸ್ತ್ರೀಯರಿಗೆ ಬಲ ಇದೆ. ಯಾಕಪ್ಪ ಅಂದರೆ, ಕರ್ಮಾಧಿಪತಿ ಶುಕ್ರ ಜೊತೆಗಿದ್ದಾನೆ ಜನ್ಮಾಧಿಪತಿ. ಹೀಗಾಗಿ ಇಬ್ಬರು ಸ್ತ್ರೀ ಗ್ರಹಗಳು ಒಂದು ಕಡೆ ಸೇರಿದ್ರೆ ಬಲ ಅದು ವಾಕ್ಸ್ಥಾನದಲ್ಲಿ. ಹೀಗಾಗಿ ಚೆನ್ನಾಗಿದೆ. ಪ್ರಾಜ್ಞಶ್ಚ ಶಶಿ ಮೃದುವಾಕ್ಷಿ ಭದ್ರಕ್ ಅಂತ ಚೆನ್ನಾಗಿ ಮಾತಾಡಿ ಸಾಧಿಸಿಬಿಡ್ತಾರೆ ಅವರು. ಚೆನ್ನಾಗಿದೆ. ಹೀಗಾಗಿ ಮಾತಿನಿಂದ ಹೊರಗೆ ಬರ್ತೀರಾ, ಕಷ್ಟದಿಂದ ಹೊರಗೆ ಬರ್ತೀರಾ, ಯೋಚನೆ ಮಾಡಬೇಡಿ. ಇನ್ನು ವಾರದ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಚಂದ್ರ ವೀಕ್ ಆಗ್ತಾ ಹೋಗ್ತಾನೆ, ಕರ್ಮಾಧಿಪತಿ. ಹೀಗಾಗಿ ನೀವು ಮಾಡ್ತಕ್ಕಂಥ ಕೆಲಸಗಳು ಪರಿಶ್ರಮದಿಂದ ಕೂಡುತ್ತೆ. ಕೆಲಸಕ್ಕೆ ಒಳ್ಳೆ ಫಲ ಸಿಗಲ್ಲ. ಹೀಗಾಗಿ ಸ್ವಲ್ಪ ಮನಸ್ಸಿಗೆ ಬೇಸರ ಆಗೋ ಸಾಧ್ಯತೆ, ಮತ್ತು ಶತ್ರುಗಳ ಕಾಟ, ಸಾಲಬಾಧೆ ಮತ್ತು ಉದರ ಬಾಧೆ ಇವುಗಳನ್ನ ಸೂಚಿಸ್ತಾ ಇದೆ. ವಾರ ಮಧ್ಯದಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು ನೀವು. ವಾರಾಂತ್ಯದಲ್ಲಿ ಗಮನಿಸ್ಕೊಟ್ರೆ ಚಂದ್ರನಿಗೆ ಮತ್ತೆ ಯಥಾ ಪ್ರಕಾರ ಚಿಗುರುತ್ತೆ. ಹೀಗಾಗಿ ಮತ್ತೆ ನಿಮ್ಮ ಬಂಧುಗಳು, ಮಿತ್ರರಿಂದ ಒಳ್ಳೆಯ ಸಹಕಾರ, ಸಪೋರ್ಟ್ ಕೂಡ ಸಿಗುತ್ತೆ. ತುಂಬ ಚೆನ್ನಾಗಿ ಅನುಕೂಲ ಆಗ್ತಾ ಹೋಗುತ್ತೆ. ನಿಮಗೆ ವಾರಾಂತ್ಯ ಶುಕ್ರವಾರದಿಂದ ಮುಂದೆ ನಿಮಗೆ ಹೆಚ್ಚಿನ ಒಳ್ಳೆಯ ಫಲ ಕಾಣಲಿಕ್ಕೆ ಖಂಡಿತ ಅವಕಾಶ ಇದೆ. ಕಂಗಾಲಾಗಬೇಡಿ. ದುರ್ಗಾ ಪರಮೇಶ್ವರಿ ಪ್ರಾರ್ಥನೆ, ದುರ್ಗಾ ಪ್ರಾರ್ಥನೆಯಿಂದ ಅನುಕೂಲ ಹೆಚ್ಚಾಗುತ್ತೆ, ಮಾಡಿ. ಇನ್ನು ವೃಶ್ಚಿಕ ರಾಶಿ ಗಮನಿಸ್ಕೊಂಡ್ರೆ, ವಾರದ ಆದಿಯಲ್ಲಿ ನಿಮಗೆ ನೋಡಿ, ದಾಂಪತ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು, ವ್ಯಾಪಾರಗಳಲ್ಲಿ ತೊಡಕು, ಮನಸ್ತಾಪಗಳು, ಪ್ರೀತಿ ಪ್ರೇಮ ಇಂಥ ವಿಚಾರಗಳಲ್ಲಿ ಹೆಚ್ಚು ತಲೆ ಕೆಡಿಸ್ಕೊಂಡು ಜೀವನದ ಹಾದಿಯಿಂದ ಹೊರಗೆ ಬಂದುಬಿಡ್ತೀರ. ಅದು ತಪ್ಪು, ಎಚ್ಚರಿಕೆ ಬೇಕು. ಇದಕ್ಕೆ ಪ್ರಾರ್ಥನೆ ಆಮೇಲೆ ಹೇಳ್ತೀನಿ. ಇನ್ನು ವಾರದ ಆದಿಯಲ್ಲೇ ನಿಮಗೆ ವೃತ್ತಿಯಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಚೆನ್ನಾಗಿರ್ತದೆ. ಯಾಕೆಂದರೆ ಲಾಭಾಧಿಪತಿ ಧನಕ್ಕೆ ಬಂದಾಗ ಸ್ವಲ್ಪ ಅನುಕೂಲ ಆಗುತ್ತೆ. ಆದರೆ ಮಾತಿನ ಬಗ್ಗೆ ಹಿಡಿತಾ ಇರಬೇಕು, ಸ್ವಲ್ಪ ಹುಷಾರು. ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ನೋಡಿ, ಈ ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ಘರ್ಷಣೆಗಳನ್ನು ಮಾಡ್ಕೊಳ್ತೀರಾ. ಹಣದ ವಿಚಾರದಲ್ಲಿ ಘರ್ಷಣೆಗಳಾಗೋ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಆಹಾರದಲ್ಲಿ ವ್ಯತ್ಯಾಸ ಮಾಡಿಕೊಳ್ಳೋ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರು. ಹೊರಗಿನ ಆಹಾರಗಳನ್ನು ತೊಗೊಳ್ಬೇಡಿ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಸಹೋದರಲ್ಲಿ ಸ್ವಲ್ಪ ಅಲ್ಲಿ ಚಂದ್ರ ಅನುಕೂಲ ಮಾಡಿಕೊಡ್ತಾನೆ. ಚಂದ್ರನಿಗೆ ಬಲ ಬರುತ್ತೆ. ಆಗ ಸಹೋದರ ಸಹಕಾರ, ಸೇವಕರ ಸಹಾಯ, ಧೈರ್ಯ. ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಬೇಕು. ಪ್ರಯಾಣ, ಯಾಕೆಂದರೆ ಅಲ್ಲಿ ಮಾಂದ್ಯವುದಿಯಾಗಿದೆ. ಈ ಕಾರಣದಿಂದ ಶುಕ್ರವಾರ ನೀವೆಲ್ಲ ಹೊರಗಡೆ ಪ್ರಯಾಣ ಹೊರಟಿದರೆ ಅದು ನಿಮಗೆ ತೊಂದರೆ ಆಗಬಹುದು. ಸ್ವಲ್ಪ ಎಚ್ಚರ ಇರಲಿ. ಈ ರೀತಿ ಪರಿಹಾರಕ್ಕೆ ಏನಪ್ಪ ಮಾಡೋದು, ಯಥಾ ಪ್ರಕಾರ ದುರ್ಗಾ ಸನ್ನಿಧಾನಕ್ಕೆ ಒಂದು ತೊಗರಿ ದಾನ ಮಾಡಿದ್ರೆ ಅದು ತುಂಬ ಸಹಾಯವಾಗುತ್ತೆ. ಜೊತೆಗೆ ಅಕ್ಕಿ ದಾನವನ್ನು ಮಾಡಿ, ಅದು ಕೂಡ ತುಂಬ ಸಹಾಯ ಮಾಡಿಕೊಡುತ್ತೆ. ಇನ್ನು ಧನುಸ್ಸು ರಾಶಿಯನ್ನು ಗಮನಿಸೋಣ. ಧನುಸ್ಸು ರಾಶಿಯವರಿಗೆ ವಾರದ ಆದಿಯಲ್ಲಿ ಗಮನಿಸ್ಕೊಂಡ್ರೆ ಶತ್ರುಗಳ ಭಯ, ಬೌದ್ಧಿಕ ಶೂನ್ಯತೆ, ಅದು ಮಾಂದಿಯಿಂದಾಗಿ. ಅಲ್ಲಿ
ಷಷ್ಠ ಮತ್ತು ಪಂಚಮ ಈ ಸ್ಥಾನಗಳಲ್ಲಿ ಮಾಂದ್ಯ ಸಂಚಾರವಾಗುತ್ತೆ ವಾರದ ಆದಿಯಲ್ಲಿ, ಸೋಮವಾರ ಮಂಗಳವಾರ. ಅದು ಬೌದ್ಧಿಕ ಶೂನ್ಯತೆ, ಏನು ಆಲೋಚನೆ ಮಾಡದೆ ಅದೇ ಮುಳುವಾಗಿಬಿಡುತ್ತೆ. ಆ ರೀತಿಯ ಒಂದು ತೊಂದರೆ ಧನುಸ್ಸು ರಾಶಿಯವರಿಗೆ. ಇನ್ನು ಸ್ತ್ರೀಯರಿಗೆ ಹೆಚ್ಚಿನ ಪರಿಶ್ರಮ, ಸ್ವಲ್ಪ ಮಟ್ಟಿಗೆ ಆಪ್ತರಿಗಾಗಿ ನಷ್ಟತೆ ಹೊಂದತಕ್ಕಂಥದ್ದು. ಇಷ್ಟವೇ ನಂಟರ ಮೇಲೆ ಆಸೆ, ಅಕ್ಕಿ ಮೇಲೂ ಆಸೆ ಅಂತೀವಲ್ಲ, ಒಂದು ಗಾದೆ ಇದೆಯಲ್ಲ, ಆ ರೀತಿಯಲ್ಲಿ ಅಂಥದ್ದೊಂದು ಇಬ್ಬಂದಿ ತೊಡಕು ನಿಮಗೆ ಉಂಟಾಗುವ ಸಾಧ್ಯತೆ ಇದೆ. ಇನ್ನು ವಾರದ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂತಹ ಸಾಧ್ಯತೆ ಇದೆ. ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ. ನೀರಿನ ಕಂಟಕಗಳು, ನೀರಿನ ಅಭಾವ, ಕೃಷಿಕರಿಗೆ ತೊಡಕು, ಇಂಥದ್ದೆಲ್ಲ ಸೂಚಿಸ್ತಾ ಇದೆ. ಮತ್ತು ಮುಖ್ಯವಾಗಿ ಬಂಧುಗಳ ಜೊತೆಗೆ, ಮಿತ್ರರ ಜೊತೆಗೆ ನಿಮ್ಮ ವರ್ತನೆ, ಸ್ವಭಾವ ಎಲ್ಲ ಬದಲಾಗಿಬಿಡುತ್ತೆ. ಅವರ ವರ್ತನೆ, ಸ್ವಭಾವ ಬದಲಾಗುತ್ತೆ. ಇದು ಮ್ಯಾಚ್ ಆಗೋದಿಲ್ಲ, ಆಗ ಕಲಹ ದಾರಿಯಾಗುತ್ತೆ. ಅಂಥದ್ದೊಂದು ಸಾಧ್ಯತೆ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಸ್ವಲ್ಪ ಮಟ್ಟಿಗೆ ಬಲ ಬರ್ತಾ ಹೋಗುತ್ತೆ. ಮಾತಿನಲ್ಲಿ ಒಳ್ಳೆಯತನ, ಮಾತಿನಿಂದ ಸಾಧಿಸ್ತಕ್ಕಂಥದ್ದು. ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಷ್ಯಂತಿ ಜಂತವ ಅಂತ. ಒಳ್ಳೆಯ ಮಾತಿನಿಂದ ಎಂಥವರನ್ನು ಸಮಾಧಾನ ಮಾಡಿಸಬಹುದು, ಕೆಲಸವನ್ನು ಪಡೆಯಬಹುದು. ಆ ರೀತಿಯಲ್ಲಿ ನಿಮಗೆ ಬುದ್ಧಿ ಬದಲಾವಣೆ ಆಗುತ್ತೆ. ಸ್ವಲ್ಪ ಆಹಾರ ವ್ಯತ್ಯಾಸ, ನೀರಿನ ವ್ಯತ್ಯಾಸ ಆಗಬಹುದು. ಹೀಗಾಗಿ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ, ಸಾಧ್ಯವಾದ ಒಂದು ಸಲ ಹೊರನಾಡು ಕ್ಷೇತ್ರ ದರ್ಶನ ಮಾಡಿ, ತುಂಬ ಒಳ್ಳೆಯದು. ಇದು ಧನುಸ್ಸು ರಾಶಿ ಅಂದರೆ 3 ರಾಶಿಗಳ ಫಲ. ಸರಿ ಶಾಸ್ತ್ರಿಗಳ ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ಇನ್ನು ವೀಕ್ಷಕರೇ, ನೀವು ಸಹ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಶಾಸ್ತ್ರಿಗಳಿಂದ ಪರಿಹಾರವನ್ನು ಸಹ ಕಂಡುಕೊಳ್ಳಬಹುದಾಗಿದೆ. ಮುಂದಿನ ಹಂತದಲ್ಲಿ ಇನ್ನುಳಿದ ರಾಶಿಗಳ ಬಗ್ಗೆ ಸಹ ಮಾಹಿತಿಯನ್ನು ತಿಳಿಸಿಕೊಡಲಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.